ದೆಹಲಿ ದಂಗಲ್ನಲ್ಲಿ ಆಮ್ ಆದ್ಮಿ ಪಾರ್ಟಿಗೆ ಶಾಕ್ ಆಗಿದೆ. ಘಟಾನುಘಟಿ ನಾಯಕರಿಗೆ ದೆಹಲಿಯಲ್ಲಿ ತೀವ್ರ ಹಿನ್ನಡೆ ಆಗಿರುವುದು. ನವದೆಹಲಿ ಕ್ಷೇತ್ರದಲ್ಲಿ ಅರವಿಂದ್ ಕೇಜ್ರಿವಾಲ್ ಹಿನ್ನಡೆಯನ್ನ ಅನುಭವಿಸಿದ್ದಾರೆ. ಕಲ್ಕಾಜಿ ಕ್ಷೇತ್ರದಲ್ಲಿ ಮುಖ್ಯಮಂತ್ರಿ ಅತೀಶ್ ಹಿನ್ನಡೆಯನ್ನ ಅನುಭವಿಸಿರೋದು. ಇನ್ನು ಜಂಗ್ಪುರ್ ಕ್ಷೇತ್ರದಲ್ಲಿ ಮನೀಶ್ ಸಿಸೋಡಿಯಾ, ಆಮ್ ಆದ್ಮಿ ಪಾರ್ಟಿಯ ಹಿರಿಯ ನಾಯಕ ಮನೀಶ್ ಸಿಸೋಡಿಯಾ ಅವರು ಕೂಡ ಹಿನ್ನಡೆಯನ್ನ ಅನುಭವಿಸಿದ್ದಾರೆ. ಇದರಲ್ಲಿ ಮನೀಶ್ ಸಿಸೋಡಿಯಾ ಮತ್ತು ಮುಖ್ಯಮಂತ್ರಿ ಆಗಿದ್ದಂಥ ಅರವಿಂದ್ ಕೇಜ್ರಿವಾಲ್ ಇಬ್ಬರು ಕೂಡ ಜೈಲನ್ನು ಕಂಡು ಬಂದಿದ್ದಾರೆ. ಆದರೆ ಅತೀಶಿ ಮುಖ್ಯಮಂತ್ರಿ ಆಗಿದ್ರು ಕೊನೆ ಗಳಿಗೆಯಲ್ಲಿ ಅವರ ಗೆಲುವು ಕೂಡ ಡೌಟ್ ಅನ್ನೋ ರೀತಿಯಾಗಿ ಆಗ್ತಾ ಇದೆ. ಈಗ ಪರಿಸ್ಥಿತಿ ಬೆಳವಣಿಗೆ ನೋಡಿ, ಆರಂಭಿಕ ಹಂತದಲ್ಲೇ ದೆಹಲಿ ದಂಗಲ್ನಲ್ಲಿ ಆಮ್ ಆದ್ಮಿ ಪಾರ್ಟಿಗೆ ಬಿಗ್ ಶಾಕಿಂಗ್ ನ್ಯೂಸ್ ಇದು. ಘಟಾನುಘಟಿ ನಾಯಕರಿಗೇನೆ ತೀವ್ರ ಹಿನ್ನಡೆ ಆಗಿದೆ. ಒಂದು ಕಡೆ ಅರವಿಂದ್ ಕೇಜ್ರಿವಾಲ್, ಮತ್ತೊಂದು ಕಡೆ ಮುಖ್ಯಮಂತ್ರಿ ಆಗಿರುವಂಥ ಅತೀಶಿ, ಜೊತೆಗೆ ಹಿರಿಯ ನಾಯಕ ಮನೀಶ್ ಸಿಸೋಡಿಯಾ, ಈ ಮೂರು ಜನ ಬಿಜೆಪಿಯ ಅಭ್ಯರ್ಥಿಗಳ ವಿರುದ್ಧ ಹಿನ್ನಡೆಯನ್ನ ಅನುಭವಿಸ್ತಾ ಇದ್ದಾರೆ. ಬಿಜೆಪಿ ಅಭ್ಯರ್ಥಿಗಳು ಒಂದು ಕಡೆ ಕೇಜ್ರಿವಾಲ್ ಅವರ ವಿರುದ್ಧ ನಿಂತುಕೊಂಡಿರುವಂಥ ಪರ್ವೇಶ್ ಮಿಶ್ರಾ, ಸಿಎಂ ಅತೀಶಿ ವಿರುದ್ಧ ನಿಂತುಕೊಂಡಿರುವಂಥ ರಮೇಶ್ ಬಿದುರಿ, ಇವರು ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ. ಗೆಲುವಿನ ವಿಶ್ವಾಸದಲ್ಲಿದ್ದಾರೆ. 27 ವರ್ಷಗಳ ಬಳಿಕ ದೆಹಲಿಯ ಚುಕ್ಕಾಣಿ ಹಿಡದೇ ಹಿಡಿತೀವಿ ಅನ್ನೋ ನಿಟ್ಟಿನಲ್ಲಿ ಆತ್ಮವಿಶ್ವಾಸದಿಂದ ಬಿಜೆಪಿಯ ನಾಯಕರು ಮಾತನಾಡ್ಕೊಳ್ತಾ ಇದ್ದಾರೆ. ಆದರೆ ಕಾಂಗ್ರೆಸ್ ಕೂಡ ಅಷ್ಟೇ, ಅದೇ ಆತ್ಮವಿಶ್ವಾಸದಿಂದ ಇದೆ. ನಾವು ಜನರ ಮನಸ್ಸನ್ನು ಗೆದ್ದಿದ್ದೀವಿ, ಖಂಡಿತ ನಮಗೆ ಓಟ್ ಬಿದ್ದಿರುತ್ತೆ, ಓಟ್ ಹಾಕಿರ್ತಾರೆ, ನಾವೇ ಗೆಲ್ತೀವಿ ಅನ್ನೋ ನಿಟ್ಟಿನಲ್ಲಿ ಕೆಲವೊಂದಿಷ್ಟು ಕಾಂಗ್ರೆಸ್ನ ನಾಯಕರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆದರೆ ದೆಹಲಿ ಮತದಾರ ಪ್ರಭುಗಳು ಯಾರ ಪರವಾಗಿ ಹೆಚ್ಚಿನ ಒಲವನ್ನು ತೋರಿಸಿದ್ದಾರೆ? ಹಾಗಾದರೆ ಕೆಲವು ಕ್ಷಣಗಳಲ್ಲಿ ಸ್ಪಷ್ಟವಾದಂಥ ಉತ್ತರ ಸಿಗುತ್ತೆ. ಆಮ್ ಆದ್ಮಿ ಪಾರ್ಟಿಯ ಹ್ಯಾಟ್ರಿಕ್ ಗೆಲುವಿನ ಕನಸು ನನಸಾಗುತ್ತಾ ಇಲ್ವಾ? ಗೆಲ್ಲಲೇಬೇಕು ಅನ್ನೋ ಛಲದಿಂದ ಅವರು ಅಖಾಡಕ್ಕಿಳಿದಿದ್ರು. ಏಕೆ ಅಂತ ಹೇಳಿದರೆ ಹಲವಾರು ಎಡವಟ್ಟುಗಳಿಂದ ಕಂಗೆಟ್ಟು ಬಿಟ್ಟಿದ್ರು ಆಮ್ ಆದ್ಮಿ ಪಾರ್ಟಿಯ ನಾಯಕರು. ಸುತ್ತ ಮುಖ್ಯಮಂತ್ರಿ ಆದಂಥವರೇ ಜೈಲಿಗೆ ಹೋಗಿ ಕೂತ್ರೆ ಉಳಿದಂಥ ನಾಯಕರೆಲ್ಲ ಡಲ್ಲಾಗಿ ಹೋಗ್ಬಿಟ್ಟಿದ್ರು, ಆತಂಕಕ್ಕೊಳಗಾಗಿದ್ರು. ಇನ್ನೇನು ಚುನಾವಣೆ ಹತ್ರ ಬರ್ತಾ ಇದೆ, ಇಂಥ ಟೈಮ್ನಲ್ಲಿ ಹಿಂಗಾಗ್ಬಿಡ್ತಲ್ಲ ಅಂತ ಹೇಳಿ. ಜೊತೆಗೆ ಮನೀಶ್ ಸಿಸೋಡಿಯಾ ಕೂಡ ಇದರ ನಡುವೆ ಹೊರಗಡೆ ಬಂದ ತಕ್ಷಣವೇ ಅರವಿಂದ್ ಕೇಜ್ರಿವಾಲ್ ತಮ್ಮ ಮುಖ್ಯಮಂತ್ರಿ ಹುದ್ದೆಗೆ ರಾಜೀನಾಮೆ ಕೊಟ್ಟು ಅತೀಶಿ ಅವರನ್ನು ಮುಖ್ಯಮಂತ್ರಿ ಮಾಡಿಬಿಡ್ತಾರೆ. ಅದು ಕೂಡ ಒಂದು ಬೆಳವಣಿಗೆ, ಅದು ತಂತ್ರಗಾರಿಕೆ ಅಂತ ಹೇಳಿ ರಾಜಕೀಯ ಒಂದಿಷ್ಟು ಜನ ಹೇಳ್ತಾ ಇದ್ರು ರಾಜಕೀಯವಾಗಿ. ಹಾಗಾದರೆ ದೆಹಲಿಯ ಯುದ್ಧ ಗೆಲ್ಲೋರು ಯಾರು? ಯಾರಿಗೆ ಗೆಲುವಾಗುತ್ತೆ? ದೆಹಲಿಯಲ್ಲಿ 27 ವರ್ಷಗಳ ಅಧಿಕಾರದ ಬರವನ್ನು ನೀಗಿಸಿಕೊಳ್ಳುತ್ತಾ ಬಿಜೆಪಿ. ದೆಹಲಿಯಲ್ಲಿ ಕಾಂಗ್ರೆಸ್ ಮತ್ತೆ ಶೂನ್ಯ ಸಾಧನೆಯನ್ನ ಮಾಡುತ್ತಾ ಅಥವಾ ಏನಾದರೂ ಖಾತೆಯನ್ನ ಓಪನ್ ಮಾಡುತ್ತಾ? ದೆಹಲಿಯಲ್ಲಿ ಯಾರಿಗೆ ಅಧಿಕಾರ? ನಿಮಗೆಲ್ಲ ಗೊತ್ತೇ ಇದೆ, ಕೇಜ್ರಿವಾಲ್ ವಿರುದ್ಧ ಆಡಳಿತ ವಿರೋಧಿ ಅಲೆ ಇದೆ ಸಿಕ್ಕಾಪಟ್ಟೆ. ಭ್ರಷ್ಟರನ್ನ ವಿರೋಧ ಮಾಡಿಕೊಂಡು ಬಂದಂಥ ಅರವಿಂದ್ ಕೇಜ್ರಿವಾಲ್ ಅವರು ಇವತ್ತು ಭ್ರಷ್ಟ ಅನ್ನೋ ಹಣೆಪಟ್ಟಿಯನ್ನು ಕಟ್ಟಿಕೊಂಡಿದ್ದಾರೆ. ಭ್ರಷ್ಟ ಸರ್ಕಾರ ಅನ್ನೋ ಹಣೆಪಟ್ಟಿ ಇದೆ. ಇಂಥ ಪಕ್ಷಕ್ಕೆ ಮತ್ತೊಮ್ಮೆ ಅಧಿಕಾರ ಕೊಟ್ಟರೆ ಹೇಗೆ ಅಂತ ಹೇಳಿ ಜನ ಯೋಚನೆಯನ್ನು ಕೂಡ ಮಾಡಿರ್ತಾರೆ. ಆದರೆ ಗೊತ್ತಿಲ್ಲ ಏನಾಗುತ್ತೆ ಅಂತ ಹೇಳಿ. ದೆಹಲಿ ಯುದ್ಧದಲ್ಲಿ ಬಿಜೆಪಿ ಗೆದ್ದು ಬೀಗುತ್ತಾ? ಹಾಗಾದರೆ 27 ವರ್ಷಗಳ ಆ ಬರವನ್ನು, ಅಧಿಕಾರದ ಬರವನ್ನು ನೀಗಿಸಿಕೊಳ್ಳುತ್ತಾ ಹಾಗಾದರೆ ಬಿಜೆಪಿಗೆ ಅಧಿಕಾರ ಅಂತ ಹೇಳಿ ಬಹುತೇಕ ಸಮೀಕ್ಷೆಗಳು ಹೇಳಿದಾವೆ. ಆದರೆ ಗೊತ್ತಿಲ್ಲ, ಏನು ಬೇಕಾದರೂ ಆಗುತ್ತೆ. ನೋಡಿ, ಒಂದು ಕಡೆ 45ರಿಂದ 55 ಸ್ಥಾನಗಳನ್ನು ಬಿಜೆಪಿ ಗೆದ್ದು ಬೀಗುತ್ತೆ ಅಂತ ಹೇಳಿ ಒಂದಿಷ್ಟು ಸಂಸ್ಥೆಗಳು ತಮ್ಮ ಸಮೀಕ್ಷೆಗಳಲ್ಲಿ ತಿಳಿಸಿರೋದು. ಇನ್ನೊಂದು ಕಡೆ ಆಮ್ ಆದ್ಮಿ ಪಾರ್ಟಿ 15ರಿಂದ 25 ಸ್ಥಾನಗಳನ್ನು ಮಾತ್ರ ಗೆಲ್ಲೋದಕ್ಕೆ ಸಾಧ್ಯ, ಅವರು ಅಧಿಕಾರದ ಗದ್ದುಗೆಯನ್ನು ಏರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಭಾಳಷ್ಟು ಸಮೀಕ್ಷೆಗಳು ಹೇಳಿದಾವೆ. ಇದರ ಜೊತೆಗೆ ಕಾಂಗ್ರೆಸ್ ಶೂನ್ಯ ಸಂಪಾದನೆ ಮಾಡಬಹುದು, ಇಲ್ಲ ಅಂತ ಅಂದರೆ ಅಂದರೆ ಖಾತೆ ತೆರಿಬಹುದು, ಒಂದು ಕ್ಷೇತ್ರವನ್ನು ಗೆಲ್ಲಬಹುದು ಅಂತ ಕೂಡ ಹೇಳಿದಾವೆ. ಗೊತ್ತಿಲ್ಲ, ಏನು ಬೇಕಾದರೂ ಆಗಬಹುದು. ಆದರೆ ಇಲ್ಲಿ ಬಿಜೆಪಿ ಗೆದ್ರೆ ಬಿಜೆಪಿಗೆ ಏನು ಪ್ಲಸ್ ಆಗುತ್ತೆ, ಏನು ಪ್ಲಸ್ ಆಗಿದೆ?
ಯಾವ ಅಂಶಗಳು ಬಿಜೆಪಿಯ ಕೈ ಹಿಡಿದಿದ್ದಾವೆ ಇದೆಲ್ಲದರ ಬಗ್ಗೆಯೂ ಕೂಡ ಡಿಸ್ಕಸ್ ಆಗೇ ಆಗುತ್ತೆ. ಅಕಸ್ಮಾತ್ ಆಗಿ ಆಮ್ ಆದ್ಮಿ ಪಾರ್ಟಿ ಹ್ಯಾಟ್ರಿಕ್ ಸಾಧನೆ ಮಾಡಿಬಿಟ್ರೆ, ಹ್ಯಾಟ್ರಿಕ್ ಗೆಲುವಿನ ಸಾಧನೆ ಮಾಡಿಬಿಟ್ರೆ ಅಲ್ಲಿಗೆ ಬಿಜೆಪಿ ಸಹಜವಾಗಿ ಏನಪ್ಪ ಹಿಂಗಾಗೋಗ್ಬಿಡ್ತು ಅಂತ ಹೇಳಿ ಬಿಜೆಪಿ ಅಭ್ಯರ್ಥಿಗಳು ಕೂಡ ತಲೆ ಮೇಲೆ ಕೈ ಇಟ್ಟು ಕೂತ್ಕೊಳ್ತಾರೆ. ಆದರೆ ಈ ಒಂದು ಚುನಾವಣಾ ಫಲಿತಾಂಶದ ಮೇಲೆ ಇಡೀ ದೇಶದ ಕಣ್ಣಿರೋದು. ಯಾಕೆ ಅಂತ ಹೇಳಿದರೆ ಇದು ದೇಶದ ರಾಜಧಾನಿಯ ರಿಸಲ್ಟ್. ಹಾಗಾಗಿನೇ ಏನು ಬೇಕಾದರೂ ಆಗಬಹುದು. ಇವತ್ತು ಅಸ್ತಿತ್ವಕ್ಕಾಗಿ ಆಮ್ ಆದ್ಮಿ ಪಾರ್ಟಿ ಅಂತೂ ಬಿಗ್ ಫೈಟ್ ನಡೆಸಿದೆ. 70 ಸ್ಥಾನಗಳು, 36 ಮ್ಯಾಜಿಕ್ ನಂಬರ್, 699 ಅಭ್ಯರ್ಥಿಗಳು, 1.56 ಕೋಟಿ ಮತದಾರ ಪ್ರಭುಗಳು. ಆದರೆ ಆರಂಭಿಕ ಟ್ರೆಂಡ್ ಹೇಳ್ತಾ ಇರೋದು ಆಮ್ ಆದ್ಮಿ ಪಾರ್ಟಿಗೆ ಶಾಕ್ ಆಗಿದೆ ಅಂತ ಹೇಳಿ. ಯಾಕೆ ಅಂತ ಅಂದ್ರೆ ಆಮ್ ಆದ್ಮಿ ಪಾರ್ಟಿಯ ಹಿರಿಯ ನಾಯಕರು ಜೊತೆಗೆ ಘಟಾನುಘಟಿ ನಾಯಕರು ಹಿನ್ನಡೆಯನ್ನ ಅನುಭವಿಸಿದ್ದಾರೆ ಆರಂಭಿಕ ಹಂತದಲ್ಲೇ. ಅರವಿಂದ್ ಕೇಜ್ರಿವಾಲ್ ಜೊತೆಗೆ ಕಲ್ಕಾಜಿ ಕ್ಷೇತ್ರದ ಅಭ್ಯರ್ಥಿ ಮುಖ್ಯಮಂತ್ರಿ ಅತಿಶಿ, ಜಂಗ್ಪುರ ಕ್ಷೇತ್ರದಲ್ಲಿ ಮನೀಶ್ ಸಿಸೋಡಿಯಾ ಇವರೆಲ್ಲರೂ ಕೂಡ ಹಿನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಪರಿಣಾಮ ಈಗ ಬಿಜೆಪಿ ಅಭ್ಯರ್ಥಿಗಳು ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಅನ್ನೋದು ಬಹಳ ಸ್ಪಷ್ಟ. ಇದರ ಜೊತೆಗೆ ಬಿಜೆಪಿನೇ ಈ ಬಾರಿ ಅಧಿಕಾರದ ಚುಕ್ಕಾಣಿಯನ್ನ ಏರುತ್ತೆ ಅಂತ ಹೇಳಲಾಗ್ತಾ ಇದೆ. ಆರಂಭಿಕ ಟ್ರೆಂಡ್ ನಲ್ಲಿ ನಾವು ಗಮನಿಸಿದ್ವಿ, ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಂಡಿತ್ತು, ಆಮ್ ಆದ್ಮಿ ಪಾರ್ಟಿ ಹಿನ್ನಡೆಯನ್ನ ಅನುಭವಿಸಿತ್ತು. ಆದ್ರೆ ಈಗ ನೆಕ್ ಟು ನೆಕ್ ಫೈಟ್ ನಡೀತಾ ಇದೆ ಬಿಜೆಪಿ ಮತ್ತು ಆಮ್ ಆದ್ಮಿ ಪಾರ್ಟಿಯ ನಡುವೆ. ಒಂದ್ ಕಡೆ ಬಿಜೆಪಿ 30 ಸ್ಥಾನಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ರೆ ಮತ್ತೊಂದು ಕಡೆ ಆಮ್ ಆದ್ಮಿ ಪಾರ್ಟಿ 24. ನೆಕ್ ಟು ನೆಕ್ ಫೈಟ್. ಬಿಜೆಪಿ 30 ಆದ್ರೆ ಆಮ್ ಆದ್ಮಿ ಪಾರ್ಟಿ 24 ಸ್ಥಾನಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಅಂದ್ರೆ ನೆಕ್ ಟು ನೆಕ್ ಫೈಟ್ ನಡೀತಾ ಇರೋದು ಬಿಜೆಪಿ ಮತ್ತು ಆಮ್ ಆದ್ಮಿ ಪಾರ್ಟಿಯ ನಡುವೆ. ಮ್ಯಾಜಿಕ್ ನಂಬರ್ ಹತ್ತಿರದಲ್ಲಿ ಬಿಜೆಪಿ ಇದೆ. 35 ಕ್ಷೇತ್ರಗಳಲ್ಲಿ ಬಿಜೆಪಿ ನಾಗಾಲೋಟ. 26ಕ್ಕೆ ಕುಸಿದ ಆಮ್ ಆದ್ಮಿ ಪಾರ್ಟಿ 1ರಲ್ಲೇ ಕಾಂಗ್ರೆಸ್ ತೃಪ್ತಿ ಪಟ್ಟುಕೊಳ್ಳಬೇಕು. ಈ ಬಾರಿ ದೆಹಲಿಯಲ್ಲಿ ಒಂದು ಕಡೆ ಹಾವು ಏಣಿ ಆಟ ಆರಂಭ ಆಗಿದೆ. ದೆಹಲಿಯಲ್ಲಿ 35 ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಈಗ ಮ್ಯಾಜಿಕ್ ನಂಬರ್ ತಲುಪೋದಕ್ಕೆ ಇನ್ನೊಂದು ಸ್ಥಾನ ಮಾತ್ರ ಬೇಕು, ಇನ್ನೊಂದು ನಂಬರ್ ಮಾತ್ರ ಬೇಕು. ಟೋಟಲ್ 70 ಕ್ಷೇತ್ರ ಆದ್ರೆ 36 ಮ್ಯಾಜಿಕ್ ನಂಬರ್. ಈಗಾಗಲೇ 35 ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಂಡಾಗಿದೆ. ಮ್ಯಾಜಿಕ್ ನಂಬರ್ ತಲುಪೋದಕ್ಕೆ ಕೇವಲ ಒಂದು ನಂಬರ್ ಸಾಕು. ಆದ್ರೆ ಇಲ್ಲಿ ಆಮ್ ಆದ್ಮಿ ಪಾರ್ಟಿ 26ಕ್ಕೆ ಕುಸಿದಿರೋದು. ಕಾಂಗ್ರೆಸ್ ಕತೆ ಏನು? 1ರಲ್ಲೇ ಕಾಂಗ್ರೆಸ್ ತೃಪ್ತಿಯನ್ನ ಕಾಣ್ತಾ ಇದೆ. ನೋಡಿ, ದೆಹಲಿಯಲ್ಲಿ ಹಾವು ಏಣಿ ಆಟ ಆರಂಭ ಆಗಿರೋದನ್ನ ಗಮನಿಸ್ತಾ ಇದ್ದೀವಿ. ಆರಂಭಿಕ ಹಂತದಲ್ಲಿ ಏನು ಬಿಜೆಪಿ ಮುನ್ನಡೆಯನ್ನ ಏನು ಕಾಯ್ದುಕೊಂಡು ಬಂದಿತ್ತಲ್ಲ ಅದನ್ನೇ ಕಂಟಿನ್ಯೂ ಮಾಡಿದೆ. ಈಗ 35 ಕ್ಷೇತ್ರಗಳಲ್ಲಿ ಬಿಜೆಪಿ ನಾಗಾಲೋಟ. ಮ್ಯಾಜಿಕ್ ನಂಬರ್ ತಲುಪೋದಕ್ಕೆ ಕೇವಲ ಒಂದು ನಂಬರ್ ಬೇಕು, 36. ಆದರೆ ಆಮ್ ಆದ್ಮಿ ಪಾರ್ಟಿ 26ಕ್ಕೆ ಕುಸಿದಿದೆ. ಕಳೆದ ಚುನಾವಣೆಯಲ್ಲಿ 62 ಸ್ಥಾನಗಳನ್ನು ಗೆದ್ದು ಅಧಿಕಾರದ ಗದ್ದುಗೆ ಏರಿದ್ದಂಥ ಆಮ್ ಆದ್ಮಿ ಪಾರ್ಟಿ ಈ ಬಾರಿ ಸೋಲ್ತಾ ಇದೆ. ಇದು ನಿಜಕ್ಕೂ ಆಶ್ಚರ್ಯ. ಈಗಿನ ಟ್ರೆಂಡ್ ಹೇಳ್ತಾ ಇರೋದು
35 ಕ್ಷೇತ್ರಗಳಲ್ಲಿ ಬಿಜೆಪಿ ನಾಗಾಲೋಟ, 26ಕ್ಕೆ ಆಮ್ ಆದ್ಮಿ ಪಾರ್ಟಿ ಕುಸಿದಿರೋದು. ಕಾಂಗ್ರೆಸ್ ಖಾತೆಯನ್ನ ಓಪನ್ ಮಾಡ್ತಾ ಇದೆ. ಹಾವು ಏಣಿ ಆಟ ಅಂತೂ ಇನ್ನೂ ನಡೀತಾನೆ ಇರೋದು ದೆಹಲಿಯಲ್ಲಿ. ಹಾಗಾದ್ರೆ ಏನಾಗುತ್ತೆ? ಬಿಜೆಪಿ ಮ್ಯಾಜಿಕ್ ನಂಬರ್ ದಾಟಿ ಹೋಗುತ್ತಾ ಅಥವಾ ಇಲ್ಲಿಗೆ ಸ್ಟಾಪ್ ಆಗುತ್ತಾ ಬಿಜೆಪಿಯ ಓಟ? ದೆಹಲಿ ಚುನಾವಣಾ ಫಲಿತಾಂಶದ ಮೇಲೆ ಇಡೀ ದೇಶದ ಜನರ ಕಣ್ಣಿದೆ. ಆದರೆ ಈಗಿನ ಟ್ರೆಂಡ್ ಹೇಳ್ತಾ ಇರೋದು ಮ್ಯಾಜಿಕ್ ನಂಬರ್ ಹತ್ತಿರದಲ್ಲಿ ಬಿಜೆಪಿ ಇದೆ. 35 ಕ್ಷೇತ್ರಗಳಲ್ಲಿ ಬಿಜೆಪಿ ನಾಗಾಲೋಟ. ಇನ್ನು ಒಂದೇ ಒಂದು ನಂಬರ್ ಸಾಕು ಮ್ಯಾಜಿಕ್ ನಂಬರ್ ತಲುಪೋದಕ್ಕೆ ಬಿಜೆಪಿಗೆ. 26ಕ್ಕೆ ಆಮ್ ಆದ್ಮಿ ಪಾರ್ಟಿ ಸ್ಟಾಪ್ ಆಗಿಬಿಟ್ಟಿದೆ, ಅಲ್ಲೇ ಮುಂದೆ ಹೋಗ್ತಾನೆ ಇಲ್ಲ. ಆದರೆ ಕಾಂಗ್ರೆಸ್ ಶೂನ್ಯದಿಂದ ಒಂದಂಕಿ ಕಡೆಗೆ ಮುಖ ಮಾಡಿರೋದು ಗಮನಿಸ್ತಾ ಇದ್ದೀವಿ. ದೆಹಲಿಯ ಗದ್ದುಗೆ ಯಾರೇರ್ತಾರೆ ಅನ್ನೋ ಪ್ರಶ್ನೆಗೆ ಇನ್ನೇನು ಕೆಲವು ಕ್ಷಣಗಳಲ್ಲಿ ಸ್ಪಷ್ಟವಾದಂಥ ಉತ್ತರ ಸಿಗುತ್ತೆ. ಫಲಿತಾಂಶ ನಮ್ಮ ಕಣ್ಣ ಮುಂದೆ ಇರುತ್ತೆ. ಆದರೆ ಈಗಿನ ಅಂಕಿಅಂಶ ಗಮನಿಸ್ತಾ ಇದ್ದೀವಿ. 35 ಕ್ಷೇತ್ರಗಳಲ್ಲಿ ಬಿಜೆಪಿ ನಾಗಾಲೋಟ, ಬಿಜೆಪಿ ಅನ್ಸ್ಟಾಪೇಬಲ್. 26ಕ್ಕೆ ಆಮ್ ಆದ್ಮಿ ಪಾರ್ಟಿ ಕುಸಿದಿದೆ. ಒಂದರಲ್ಲೇ ಕಾಂಗ್ರೆಸ್ ತೃಪ್ತಿಯನ್ನು ಪಡ್ಕೊಂಡಿರೋದು. ಅಂದ್ರೆ ಬಹುತೇಕ ಸಮೀಕ್ಷೆಗಳ ಭವಿಷ್ಯ ಏನು ನಿಜ ಆಗ್ತಾ ಇದೆ. ಬಹುತೇಕ ಸಮೀಕ್ಷೆಗಳು ಪ್ರಕಾರ ಬಿಜೆಪಿ ಈ ಬಾರಿ ಗೆದ್ದು ಬೀಗುತ್ತೆ ಅಂತ ಹೇಳಿದ್ವು. ಆದರೆ ಆಮ್ ಆದ್ಮಿ ಪಾರ್ಟಿ ಕನಸು, ಹ್ಯಾಟ್ರಿಕ್ ಕನಸು ಇಲ್ಲಿಗೆ ಭಗ್ನ ಆಗುತ್ತೆ ಅಂತ ಕೂಡ ಹಲವು ಸಮೀಕ್ಷೆ